ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗಿದ್ರಿ ಎಲ್ಲ ನೀವೆಲ್ಲರೂ? ಹೋಪ್ ಆರಾಮದಿರಿ ಅನ್ಕೊಳತೀನಿ. ಬರ್ರಿ ಇವತ್ತು ನೀಡೋಣ ಚಲೋ ಮಾಡೋಣ ಅಂತ. ಇವತ್ತು ನಾಳೆ ನಮ್ಮ ಊರ ಶಿವರಾತ್ರಿ ಫ್ರೆಂಡ್ಸ್, ಶಿವರಾತ್ರಿ ಸ್ಪೆಷಲ್ ನಮ್ಮ ಊರೊಳಗೆ ಜಾತ್ರೆ ಐತಿ. ಸೊ ಜಗದ್ಗುರು ವಿಶ್ವನಾಥ್ ರೇಣುಕಾಚಾರ್ಯ ಅವ್ರದ್ದು ನಾಳೆಗೆ ನಮ್ಮ ಊರೊಳಗೆ ತೇರ್ ಐತೆ. ಸೊ ಅದಕ್ಕೆ ಹೊರಗಡೆ ಜಾತ್ರೆ ಎಲ್ಲ ಇಡೀ ಇದ್ರೊಳಗೆ ಜಾತ್ರೆಯೊಳಗೆ ಪಾನಿಪುರಿ ಗೋಬಿ ಬರೀ ಇದೇ ತುಂಬ ಹೋಗ್ಬಿಟ್ಟಿದೆ. ಮಕ್ಳು ಕೇಳ್ತಾ ಇದ್ರು ಹೊರಗಡೆ ಹೋಗ್ಕೊಂಡು ತಿನ್ಕೊಂಡು ಬರೋಣ ಪಾನಿಪುರಿ ಅಂತ. ಬೇಡ ಅನ್ಕೊಂಡು ನಾನು ಮನೇಲೆ ಪ್ರಿಪೇರ್ ಮಾಡಿದೆ. ಇದು ಹಣ್ಣು ಹೆಲ್ದಿ ಅಂತ ಗೊತ್ತು ಪಾನಿಪುರಿ, ಬಟ್ ಯಾವಾಗಲೂ ಒಂದ್ಸತಿ ತಿನ್ನೋದ್ರಿಂದ ಏನೋ ಆಗಲ್ಲ ಅನ್ಕೊಂತೀನಿ. ಸೊ ನಾವೇನು ಡೈಲಿ ತಿನ್ನಲ್ಲಲ್ಲ, ಯಾವಾಗಲೂ ಒಂದ್ಸತಿ ತಿನ್ನೋದು ಖುಷಿಗೋಸ್ಕರ. ಸೊ ಅದಕ್ಕೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳೋದು ಇನ್ನೂ ಬೆಟರ್ ಅನ್ನಿಸ್ತು. ನೀವು ಎಷ್ಟೋ ಜನ ಇನ್ನೂ ಕಮೆಂಟ್ ಆಗ್ತಾನೆ ಇದ್ದೀರಾ, ನಾವು ಹೇಳ್ಕೊಡಿ ಅಕ್ಕ ಇಡೋ. ಸೊ ಇದರಲ್ಲಿ ಮೀಶೋದಲ್ಲಿ ಹೇಗೆ ಅಕ್ಕ ಕೆಲಸ ಮಾಡೋದು, ನಾವು ಕೂಡ ಹೌಸ್ ವೈಫು ಮನೇಲೇ ಇರ್ತೀವಿ, ವರ್ಕ್ ಫ್ರಮ್ ಹೋಮ್ ಕೆಲಸ ಹುಡುಕ್ತಾನೆ ಇದ್ವಿ, ನಮ್ಗೆ ಸಿಗ್ತಾ ಇಲ್ಲ. ಸೊ ಜೊನಿನ ಸಿಗ್ತಾ ಇಲ್ಲ. ನಿಮ್ಮ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ, ಹೇಳ್ಕೊಡಿ, ಒಂದು ವಿಡಿಯೋ ಮಾಡಿ ಅದನ್ನ ಹೇಗೆ ಮಾಡೋದು ಮೀಶೋದಲ್ಲಿ ಕೆಲಸ ಅಂತೇಳಿ ಒಂದು ವಿಡಿಯೋ ಮಾಡಿ ತಿಳಿಸಿ ನಮಗೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳಿದ್ದೀನಿ, ಓದಿಡೋದಲ್ಲೇ ಹೇಳಿದ್ದೀನಿ, ನಾನು ಒಂದು ವಿಡಿಯೋ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಅರ್ಥ ಆಗೋದಿಲ್ಲ. ಸಮಸ್ಯೆ ಇದರಲ್ಲಿ ಅನ್ಕೊಂಡಷ್ಟು ಸುಲಭ ಇಲ್ಲ. ನಾವೇ ಎಷ್ಟು 2 ತಿಂಗಳ ಕಲ್ತಿದ್ದೀನಿ ಅಂದರೆ ನಂದು ಆಲ್ರೆಡಿ ಒಂದು ಅಕೌಂಟ್ನ ನಾನು ಬ್ಲ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ಸತಿ ಅಕೌಂಟ್ ಕ್ರಿಯೇಟ್ ಆದಮೇಲೆ ಅಲ್ಲಿ ಏನಾದರೂ ಒಂದು ಚೂರು ನಾವು ಮಿಸ್ಟೇಕ್ ಮಾಡಿದ್ರೆ ಫುಲ್ ಅಕೌಂಟೇ ಬಾದಾಗಿಬಿಡುತ್ತೆ. ನಾವು ವಾಪಸ್ ಅದನ್ನು ಮೀಶೋ ಯೂಸೇ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಪಾನ್ ಕಾರ್ಡಿಂದ ಒಂದು ಸತಿ ಮಾತ್ರ ನಾವು ಲಾಗಿನ್ ಆಗಕ್ಕೆ ಸಾಧ್ಯ. ಅದೇನಾದರೂ ಸಮಸ್ಯೆ ಮಾಡ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಕೂಡ ಅದು ಹಾಗೇನೇ ಆಗುತ್ತೆ. ಬ್ಲಾಕ್ ಆತಂದ್ರೆ ಮೀಶೋದವ್ರು ಅದನ್ನ ವಾಪಸ್ ನಿಮ್ಗೆ ಏನೇ ಇದು ಮಾಡಿದ್ರು ಕೂಡ ಅವರು ಓಪನ್ ಮಾಡಂಗಿಲ್ಲ. ಬ್ಲಾಕ್ ಆಯಿತು ಅಂದರೆ ಅದು ಡೆತ್ ಅಂತಲೇ ಅರ್ಥ, ಅದು ವಾಪಸ್ ಓಪನ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫುಲ್ ಅದನ್ನ ಅರ್ಥ ಮಾಡಿಕೊಂಡು ನೀವು ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಜಸ್ಟ್ ನೀವು 5000 ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ 5,000ನಪ್ಪ ಜಾಸ್ತಿ ಆಯಿತು ಅಂತ ಎಷ್ಟೋ ಜನ ಕಾಲ್ ಮಾಡಿ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. 2 ತಿಂಗಳು ಫ್ರೆಂಡ್ಸ್, ಇದು 2 ತಿಂಗಳಿಗೆ ತೀರಾ ಕಮ್ಮಿ ಪ್ರೈಸ್ ಅನಿಸುತ್ತೆ. ಯಾಕಂದರೆ ಅವರ ಟೈಮನ್ನು ಅಷ್ಟು ಇನ್ವೆಸ್ಟ್ ಮಾಡಬೇಕು ನಿಮ್ಮ ಮೇಲೆ. 2 ತಿಂಗಳವರೆಗೂ ಕೂಡ ಟೈಮ್ ಕೊಡಬೇಕು ನಿಮಗೆ. ಯಾಕಂದರೆ ನಿಮಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ 2 ತಿಂಗಳು. ಒಂದೇ ದಿನದಲ್ಲಿ 2 ದಿನದಲ್ಲಿ ಹೇಳ್ಕೊಟ್ರೆ ನಿಜವಾಗ್ಲೂ ಹೇಳ್ಕೊಡೋಕ್ಕೆ ತೊಂದರೆ ಏನಿಲ್ಲ. ಬಟ್ ನಿಮಗೆ ನೆನಪಿರಲ್ಲ, ಅದು ಯಾವ್ದು ಸಮಸ್ಯೆ ಬಂದಾಗೇ ಗೊತ್ತಾಗುತ್ತೆ. ಸಮಸ್ಯೆ ಬಂದಾಗೇ ಸಾಲ್ವ್ ಮಾಡ್ಕೊತ ಹೋದ್ರೇ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೀವು ನಂಬಿಕೆ ಇದ್ರೆ ಮಾತ್ರ ಸೇರ್ಕೊಳ್ಳಿ, ಇಲ್ಲ ಅಂದರೆ ಆಲ್ರೆಡಿ ನಮ್ಮ ಕಡೆ ಈಗ ಮೆಂಬರ್ಸ್ಗಳಾಗಿದ್ದಾರೆ. ಮತ್ತೆ ಬೇಕಾದರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ 2 ತಿಂಗಳಾದಮೇಲೆ, ಬೇಕಾದರೆ ಅವಾಗ ಸೇರ್ಕೊಂಡವ್ರಂತೆ. ಮತ್ತು ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಜನ ಒಂದು 10-20 ಜನ ನೋಡ್ಕೋಬೋದು ಅಂತ. ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ, ನನ್ನ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಕಾಲ್ಸ್ ಬರುತ್ತೆ. ಸೊ ಎಲ್ರಿಗೂ ನನಗೆ ಹೋಪ್ ಅರ್ಥ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಮನೇಲೇ ಇರ್ತಾರೆ, ಮನೇಲಿ ಕೂತ್ಕೊಂಡು ಒಂದು 4 ಕಾಸು ದುಡಿಬೇಕು ಅಂತ ಅವ್ರದ್ದು ಇಂಟೆನ್ಷನ್ ಇರುತ್ತೆ ಅಂತ ಗೊತ್ತು. ಬಟ್ ಏನು ಗೊತ್ತಿಲ್ಲದೆ ಶುರು ಮಾಡೋದು ಕೂಡ ಅಷ್ಟೇ ತಪ್ಪಾಗುತ್ತೆ. ಸುಮ್ಮನೆ ಕೈಯಲ್ಲಿರೋ ಕಾಸು ಕೂಡ ನೀವು ಕಳ್ಕೊಬೇಕಾಗತ್ತೆ. ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನೇ ಒಬ್ಬಳೇ ದುಡಿಬೇಕು, ನಿಮ್ಗೆ ಹೇಳ್ಕೊಡ್ಬಾರ್ದು ಅಂತ ಯಾವುದೇ ಉದ್ದೇಶ ಇಲ್ಲ. ಸೊ ಗೈಸ್, ಈ ಸೀರೆನ ನಾನು ತಗೊಂಡೆ. ಇದನ್ನ ಬ್ಲೌಸನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋದಿಂದ. ಈ ಲೆಮನ್ ಎಲ್ಲೋ ಸ್ಯಾರಿನ ನನಗೊಬ್ಬರು ಅಕ್ಕ ಕೊಡಿಸಿರೋದು. ನಾನು ಎಷ್ಟು ಸೀರೆ ಸೇಲ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಕೂಡ ನನ್ನ ಹತ್ರ ಒಂದೇ ಒಂದು ಸೀರೆ ಸೆಮಿ ಮೈಸೂರು ಸಿಲ್ಕ್, ಅದು ಸಿಂಗಲ್ ಬಾರ್ಡರಲ್ಲಿ 2 ಇಂಚ್ ಬಾರ್ಡರ್ ಬರ್ತಿತ್ತಲ್ಲ, ಸೊ ಆ ಬಾರ್ಡರಲ್ಲಿ ಇತ್ತು ನನಗೆ. ನೆಕ್ಸ್ಟ್ ನಾನು ತೊಗೊಂಡೇ ಇರಲಿಲ್ಲ, ನನಗೆ ಉಳಿತಾನೇ ಇರಲಿಲ್ಲ ಫ್ರೆಂಡ್ಸ್. ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಈ ಸೀರೆ ಮಾತ್ರ. ಈ ಅಕ್ಕ ಒಂದು ಏನಂದರೆ ನಮ್ಮ ಕಸ್ಟಮರ್ ಅವರು ಯಾವಾಗಲೂ ಕೂಡ ನಮ್ಮ ಹತ್ರ ಸೀರೆ ತೊಗೊತಾ ಇದ್ದಾರೆ. ಏನಿಲ್ಲ ಅಂದರೆ ಒಂದು 25,000 20,000 ಅಂಕರು ಈ ಥರ ಬಿಲ್ ಮಾಡ್ಕೊಂಡಿದ್ದಾರೆ. ಅವಾಗ ತೊಗೊತಾನೆ ಇರ್ತಾರೆ. ಸೊ ಅವರು ಕೂಡ ನನಗೊಂದು ಇದೇ ಸೀರೆನ ನನ್ನ ಹತ್ರನೇ ಕೊಟ್ಟು, ಅಂದರೆ ನನಗೆ ದುಡ್ಡು ಕೊಟ್ಟು ನನ್ನ ಹತ್ರ ಇರೋ ಸೀರೆನ ನನಗೆ ಕೊಡಿಸಿರೋದು. ಅವರು ಅಮೌಂಟ್ ಪೇ ಮಾಡಿದರು ನನಗೆ. ಸೊ ನಿಮ್ಗೆ ಯಾವ್ದು ಬೇಕೋ ಸೀರೆನ ಅದನ್ನು ತೊಗೊಳ್ಳಿ ಅಂತೇಳಿ ನಾನು ಅವಾಗ ಇರುವಂಥ ಸೀರೆನ ನಾನು ಚಾಯ್ಸ್ ಮಾಡಿ ಹೇಳಿದ್ದೆ. ನಾನು ಬೇರೆ ಒಂದು ಅವಾಗಿತ್ತು, ಬಟ್ ಅದು ಹೇಳ್ತೀನಲ್ಲ, ಕಸ್ಟಮರ್ ಬಿಡೋದೇ ಇಲ್ಲ, ಆರ್ಡರ್ ಬರುತ್ತೋ ಆಫ್ಲೈನಲ್ಲಿ ಕೂಡ ಬಿಡೋದಿಲ್ಲ. ಸೊ ಹಾಗಾಗಿ ಆ ಸೀರೆ ಶೋಡೌಟ್ ಆಗಿಬಿಟ್ಟಿತ್ತು. ಸೊ ಲಾಸ್ಟಲ್ಲಿ ಈ ಸೀರೆನ ತೊಗೊಳ್ಳೇಬೇಕು ಅಂತೇಳಿ ನಾನು ಎತ್ತಿಟ್ಕೊಂಡಿದ್ದೆ. ಇದರಲ್ಲಿ ಕೂಡ ಸುಮಾರು ಆರ್ಡರ್ ಇತ್ತು, ಬಟ್ ಈ ಸೀರೆಗಂತೂ ಸಿಗ್ತಾನೆ ಇಲ್ಲ. ಸೊ ಇದನ್ನು ಯಜಮಾನ್ರಿಗಂತ ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ನಾವು ವೇರ್ ಮಾಡ್ಕೊಂಡಿರೋದು ಚೂಡಿದಾರ್ ಕೂಡ ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇದರದ್ದೆಲ್ಲ ಲಿಂಕ್ನ ತಳಗಡೆ ಹಾಕಿರ್ತೀನಿ. ಈ ಜುಮ್ಕಾ ಲಿಂಕು ಕೂಡ ಹಾಕಿರ್ತೀನಿ. ತುಂಬ ಚೆನ್ನಾಗೈತಿ, ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ಈ ಜುಮ್ಕಾ ಮಾತ್ರ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ತೊಗೊಳ್ಳಿ. ತಳಗಡೆ ಇಲ್ಲಿ ಇದು ಕೂಡ ಒಳ್ಳೆ ಕ್ವಾಲಿಟಿದು ಚೂಡಿದಾರ್ ಕೂಡ 3 ಪೀಸ್ ಸೆಟ್ಟು. ಅದೇ ಓಲ್ಡ್ ಇದು ಲಿಂಕ್ನ ಸೊ ನಾನು ಹಾಕಿರ್ತೀನಿ, ಎಲ್ಲ ತಳಗಡೆ ಹಾಕಿರ್ತೀನಿ, ಚೆಕ್ ಮಾಡಿ ಅನ್ಸತಿ. ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ಜುಮ್ಕಾ ಗೈಸ್.
ಹಿಂಗೆ ಕಾಣಿಸ್ತಾ. ಸೊ ನೋಡಿ, ಸೇಮ್ ಗೋಲ್ಡ್ ಥರನೇ ಫಿನಿಶಿಂಗ್ ಚೆನ್ನಾಗೈತೆ ಗೈಸ್. ಇದು ಕೂಡ ಅಷ್ಟು ಚೆನ್ನಾಗೈತೆ, ಬಟ್ಟೆ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಗೈಸ್. ಇದನ್ನು ನಾನು ಮೊನ್ನೆ ಒಂದು ಸತಿ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಫ್ರೆಂಡ್ಸ್, ನಾನು ಒಂದು ಗೋಲ್ಡ್ ತೊಗೊಂಡಿದ್ದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಬ್ಯಾಂಕಲ್ಲಿ ಐತಿ ಅಂದರೆ. ಸೊ ಇದು ಮಂಗಲ ಚೈನ್ ಚಿಕ್ಕದು, ಒಂದು ತೊಲೆ ಇದು, ಅದೊಂದು. ಸೊ ಇದೆ ಫ್ರೆಂಡ್ಸ್, ನಾನು ದೀಪಾವಳಿ ಹತ್ತಕ್ಕೆ ತೊಗೊಂಡಿರೋದು, ಮತ್ತು ಏನು ಗೋಲ್ಡ್ ತೊಗೊಂಡಿರೋದು. ಇದಕ್ಕೆ ಒಂದು ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ 15 ಗ್ರಾಮ್ ಮೇಲೆ ಒಂಚೂರು ಜಾಸ್ತಿ ಇದೆ. ಅಂದರೆ ಚಿಕ್ಕದು ತಾಳಿ ಬಂದೈತಲ್ಲ ಇದಕ್ಕೆ ಸ್ವಲ್ಪ ಶಾರ್ಟ್ ಆಗಿದೆ ನನಗೆ. ನಾವು ಚೂರು ಉದ್ದಾಗಿದ್ರೆ 2 ತೊಲೆ ಬೇಕಾಗಿತ್ತು, 20 ಗ್ರಾಮ್ ಬೇಕಾಗಿತ್ತು ಅಷ್ಟೇ. ಮುಂದೆ ನನ್ನ ಹತ್ರ ಆವಾಗ ತೆಗಿತಿರ್ಲಿಲ್ಲ. ಸೊ ಇಷ್ಟೇ ತೊಗೊಂಡಿದ್ದೀನಿ. ಆದರೂ ಕೂಡ ಇದಕ್ಕೆ ಯಾಕೆ ಎಷ್ಟು ಹೋಯಿತು ಅಂದರೆ, ಇದು ಎಳೆ 2 ಇದೆ ಫ್ರೆಂಡ್ಸ್. ಇದ್ರಲ್ಲಿ ಹತ್ತಿರದಿಂದ ತೋರಿಸ್ತೀನಿ. ಸೊ ನೋಡಿ, ಈ ಥರ ಎಳೆ 2 ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು, 2 ಎಳೆ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಶಾರ್ಟ್ ಆಗಿದೆ, ಇನ್ನೊಂದು ಚೂರು ಲೆಂತ್ ಆಗಬೇಕಿತ್ತು. ಮತ್ತು ಇನ್ನೂ ಪ್ರೈಸ್ ಅಂದರೆ ಇನ್ನೊಂದು ಸ್ವಲ್ಪ ಆಗಬೇಕಿತ್ತು, ಗೋಲ್ಡು ಅಂದರೆ ಸ್ವಲ್ಪ ಆಗ್ತಿತ್ತು. ನಾನೇ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತಲ್ಲ ಅಂತ ಸ್ವಲ್ಪ ಇಷ್ಟೇ ಅಲ್ಲಿ ಶಾರ್ಟಾಗಿ ಅಂತೇಳಿ. ಸೊ ಇದಕ್ಕೆ ಕರಿಮಣಿ ಕೂಡ ಜಾಸ್ತಿ ಇಲ್ಲ ನನಗೆ, ಹೇಗಂದರೆ ಸ್ವಲ್ಪ ಸೇಲ್ ಮಾಡಬೇಕಾದ್ರೂ ಕೂಡ ತೊಂದರೆ ಆಗೋಲ್ಲ. ಇಲ್ಲಿ ಒಂದು ಕಡೆ ಮಾತ್ರ ಕರಿಮಣಿ ಬಂದಿದೆ, ಮಿಕ್ಕಿದೇನು ಕರಿಮಣಿ ಇಲ್ಲ. ಇದು ಡೈಲಿ ಯೂಸಿಂಗ್ ಫ್ರೆಂಡ್ಸ್ ಚೈನು. ಸೊ ಬನ್ನಿ ಏನಾಗುತ್ತೆ ಅಂತ ನೋಡೋಣ. ಯಾವಾಗಲೂ ಕೂಡ ಬೇರೆ ರೀತಿ ಬೇಕಾದ್ರೆ ನನ್ನ ಹತ್ರ ಹೆಲ್ಪ್ ಕೇಳ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ ಬೇರೆ ರೀತಿ ನನ್ನ ಕಡೆಯಿಂದ ಆಗುವಷ್ಟು. ಬಟ್ ಮೀಶೋದು ಕೂಡ ನಾನು ವಿಡಿಯೋ ಮಾಡ್ತೀನಿ, ಮಾಡಲ್ಲ ಅಂತ ಅಲ್ಲ. ಸೊ ಅದರಿಂದ ಏನು ಪ್ರಾಬ್ಲಮ್ ಇರುತ್ತೆ ಅಂತ ನಾನು ಮಾಡ್ತೀನಿ, ಬಟ್ ಅದನ್ನ ಹೇಳ್ಕೊಡಕ್ಕಂತಾನೆ ಬೇರೆದವ್ರು ಗೈಡ್ ಮಾಡೋಕ್ಕಂತಾನೆ ಇದ್ದಾರೆ. ಸೊ ಅದನ್ನೇ ನೀವು ಗೈಡ್ಲೈನ್ಸ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೈಡ್ಲೈನ್ ಇರದೆ ನೀವು ಏನಾದರೂ ಮಾಡ್ತೀನಿ ಅಂದರೆ ನಿಜವಾಗ್ಲೂ ನಿಮ್ಮ ಹತ್ರ ಇರುವಂಥ ದುಡ್ಡನ್ನೇ ನೀವು ಲಾಸ್ ಮಾಡ್ಕೊಂಡಿದ್ದೀರ. ಅಷ್ಟು ಸುಲಭ ಅಲ್ಲ ಮೀಶೋದಲ್ಲಿ ನಾವು ಸೇಲ್ ಮಾಡ್ತೀವಿ ಅಂತಂದರೆ. ಮೀಶೋದಲ್ಲಿ ನಾವು ಒಂದು ಬೆಳಿಬೇಕು ಅಂತಂದರೆ ಕಂಟೆನ್ಸಿ ಸಿಕ್ಕಾಪಟ್ಟೆ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಅವು ಕ್ಯಾಟ್ಲಾಗ್ ಲಿಸ್ಟಿಂಗ್ ಮಾಡೋದ್ರಿಂದ ಹಿಡಿದು ಸಿಕ್ಕಾಪಟ್ಟೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಕೆಲಸಗಳು. ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ಒಂದು 10 ಜನಕ್ಕೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ಲಿಂಕನ್ನು. ಸೊ ಅವ್ರಿಗೆ ಹೇಗೆಲ್ಲ ಹೇಳ್ಕೊಟ್ಟಿವಿ ಅಂತೇಳಿ ಅವ್ರ ಲಿಂಕನ್ನು ಕೂಡ ನಾವು ಕೆಳಗಡೆ ಹಾಕಿರ್ತೀವಿ. ಎಷ್ಟೋ ಜನಕ್ಕೆ ನಾವು ಕ್ರಿಯೇಟ್ ಕೂಡ ಮಾಡಿಕೊಟ್ಟಿದ್ದೀವಿ. ನಮ್ಮ ಒಂದು ಹೇಳಿದ್ನಲ್ಲ, ಒಂದು 25 ಮೆಂಬರ್ಸ್ ಎಲ್ಲ ಆಗಿದ್ದಾರೆ. ಇನ್ನೂ ಕಾಲ್ ಮಾಡ್ತಾನೆ ಇದ್ದಾರೆ, ಬಟ್ ಇವಾಗ ಸದ್ಯಕ್ಕೆ ಬೇಡ, ಇನ್ನು 2 ತಿಂಗಳಾದಮೇಲೆ ಸೊ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ನಾನು. ಹೋಗ್ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಜಾಯಿನ್ ಆಗೋರಂತೆ. ಮತ್ತೆ ಜಾಸ್ತಿ ಜನ ಆದರೂ ಕೂಡ ಹೇಳ್ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈಗ ಅವರು ಹೇಳಿದ್ರು ಒಂದು 10 ಜನಕ್ಕೆ ಮಾತ್ರ ನಾನು ಹೇಳ್ಕೊಡ್ಬೋದು ಅಂತೇಳಿ. ಇವಾಗ ಇಬ್ಬರು ಕೂಡ ನಾನು ಮತ್ತು ಅವರು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಅಷ್ಟೇ, ಯಾಕಂದರೆ 25 ಮೆಂಬರ್ಸ್ ಅಂದರೆ ಸುಮ್ಮನೆ ಅಲ್ಲ. ಡೈಲಿ ಅವರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲರೂ ಕೂಡ ಇನ್ಫಾರ್ಮ್ ಕ್ಲಾಸ್ ತೊಗೋಬೇಕಾಗತ್ತೆ ಅಲ್ವಾ. ಸೊ ಒಬ್ಬರಿಗೆ ಕಷ್ಟ ಆಗುತ್ತೆ. 25 ಮೆಂಬರ್ಸ್ ಅಂದರೆ ಅಷ್ಟು ಸುಲಭ ಅಲ್ಲ. ಎಲ್ಲರಿಗೂ ಕೂಡ ಒಂದು ಅಟ್ಲೀಸ್ಟ್ ನಾವು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀವಿ ಅಂದರೂ ಕೂಡ ನಮ್ಮ ಟೈಮೇ ಸಿಗೋಲ್ಲ, ನಮ್ಮ ಕೆಲಸಗಳು ಇರ್ತಾವಲ್ಲ. ಇದು 2 ಡೇಸ್ ಲಾಗ್ ಆಯಿತು. ಮತ್ತೆ ಮರು ದಿವಸ ನಿನ್ನೆ ನೋಡಿದ್ರಲ್ಲ, ಒಬ್ರು ಅಕ್ಕ ನನಗೆ ಸಾರಿ ಕೊಡಿಸಿದ್ರು ಅಂತ ಹೇಳಿದ್ನಲ್ಲ. ಅದು ನಮ್ಮ ಯುವರ್ಸ್, ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಸಾರಿನ ತೊಗೊಂಡಿದ್ದೀನಿ ಅಕ್ಕ, ಸಾರಿ. ಅವ್ರಿಗೆ ಹೇಳಿದ್ದೆ, ನಾನು ಬೇರೆ ಸಾರಿನ ತೋರಿಸಿದ್ದೆ, ನಾನು ಈ ಸಾರಿ ತೊಗೊತೀನಿ ಅಂತೇಳಿ. ಬಟ್ ಅವರು ಆ ಸಾರಿ ನನಗೆ ಅಂಗಡಿ ಅಂದಮೇಲೆ ಉಳ್ಸಂಗೆ ಇಲ್ಲ, ಬೇರೆದವ್ರು ತೊಗೊಂಡೋದ್ರು ಕಸ್ಟಮರ್. ಅದಕ್ಕೆ ಈ ಸಾರಿಗಳನ್ನ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿತ್ತೆ, ಬಟ್ ಇದು ನೇರ್ ಕಲರ್. ಸೊ ಇದು ಒಳ್ಳೆ ಸ್ಟಾಕ್ ಸಿಗ್ತಾನೆ ಇಲ್ಲ ನನಗೆ. ಮತ್ತೆ ಜನ ಕೇಳ್ತಾ ಇದ್ದಾರೆ, ಬಟ್ ಸ್ಟಾಕ್ ಸಿಗ್ತಾ ಇಲ್ಲ ನನಗೆ. ಮತ್ತೆ ತರಿಸ್ಬೇಕು ಅಂತಂದರೆ ಇವತ್ತು ಬೆಳಗ್ಗೆ ಏನೂ ನಾಷ್ಟ ಮಾಡಿಲ್ಲ. ನಿನ್ನೆದೇ ಹುಗ್ಗಿ ಕೂಡ ಇತ್ತು, ಇನ್ನೂ ಕೂಡ ಅಡುಗೆ ಕೂಡ ಹಂಗೆ ಇತ್ತು. ನಿನ್ನೆ ನಾಟಕ ಇತ್ತು ನಮ್ಮೂರಲ್ಲಿ. ಲೇಟಾಗಿ ಮಲ್ಕೊಂಡಿದ್ದು, ಲೇಟಾಗಿ ಎದ್ದಿದ್ದು ಕೂಡ ಲೇಟಾಗಿ. ಕಿಚನ್ ಕೂಡ ಹಿಂಗೈತಿ, ಇನ್ನು ಏನೋ ಕ್ಲೀನೇ ಮಾಡಿಲ್ಲ, ಎದ್ದಿದ್ದು ಈಗಷ್ಟೇ. ಸೊ ಇವತ್ತು ನನ್ನ ಮಗನ ಬರ್ತ್ಡೇ ಕೂಡ ಸೊ ಇದೆಲ್ಲ ನಿನ್ನೆ ಎಲ್ಲ ಹಲ್ಲು ನೋಯ್ತಾ ಇತ್ತು ಫ್ರೆಂಡ್ಸ್. ನಿನ್ನೆ ಜಾಸ್ತಿ ಸ್ವೀಟ್ ನಿಮಿಷಮು ಎಳ್ನೀರು ಕೊಚ್ತಾವನೆ, ಕೊಬ್ಬರಿ ಕಸ್ತಾವನೆ. ಇದರಲ್ಲಿ ಕೊಬ್ಬರಿ ಇಲ್ಲ, ಎಳೆ ಕೊಬ್ಬರಿ ಐತೆ ನೋಡು, ಕೊಬ್ಬರಿನೇ ಇಲ್ಲ, ಆದರೆ ಒಂದು ಚೂರು ಐತೆ ಅಷ್ಟೆ.
ನಿನ್ನ ಡ್ರೆಸ್ ತೋರ್ಸಮ್ಮ. ಎಳ್ಳೀರು ಕೊಚ್ಚಕ್ಕೆ ನೋಡಿ ಆಯೋಧ ಕೊಡ್ಲಿ ಅಂತೆ, ಏನದು ಪಕ್ಕಾಡಂತೆ. ಸೊ ಇವತ್ತಿಗೆ ಒಂದೇ ವರ್ಷ. ಎಷ್ಟು ವರ್ಷ ಆಯ್ತು ಸಮೂಹ ನಿಮಗೆ? 13 ವರ್ಷ ಆಗಿದೆ. ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಊಟಕ್ಕೆ. ಇನ್ನು ಪಾರ್ಸಲ್ ಇದೆ ಫ್ರೆಂಡ್ಸ್. ನಿನ್ನೆ ಹೋಗ್ಬಿಡ್ತೀವಿ. ಇವತ್ತು 2 ದಿವಸದ ಲಾಗ್ ಐತಿ ಇದು. ನಿನ್ನೆ ಸಾಯಂಕಾಲ ಹೋಯಿತು. ಮತ್ತು ಇದು ನಿನ್ನೆ ಅವ್ರ ಕಡೆ ಹೋದ್ಮೇಲೆ ಕ್ಯಾನ್ಸಲ್ ಆಗಿತ್ತು. ಮತ್ತು ಆ ಸ್ಯಾರಿಗೆ ಮತ್ತೆ ಆರ್ಡರ್ ಇತ್ತು ನನಗೆ. ಇದೊಂದು ಕವರು ಲೇಬಲ್ಲು ಅಟ್ಯಾಚ್ ಮಾಡಿ ಕಳಿಸ್ತಾ ಇದ್ದೀನಿ. ಅವ್ರು ಮತ್ತು ಅಲ್ಲಿ ಸೀರೆ ಆ ಕವರಿಂದ ತೆಗೆದು ಈ ಕವರಿಗೆ ಹಾಕೋಕ್ಕೆ. ಏಕೆಂದರೆ ಸ್ಕ್ಯಾನ್ ಆಗಿರುತ್ತೆ ನೋಡಿ, ನಮ್ಮ ಕಡೆಯಿಂದ ಹೋಗಿ ಅವ್ರ ಕಡೆಯಿಂದ ಸ್ಕ್ಯಾನ್ ಆಗೋದಿರುತ್ತೆ. ಸೊ ಅಲ್ಲೋಗಿ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆಷ್ಟು ನಾನು ನಿನ್ನೆ ವೇರ್ ಮಾಡ್ಕೊಂಡಿದ್ದೆ ನೋಡಿ, ಅದೇ ಕಲರಲ್ಲಿರೋವಂಥ ಸ್ಯಾರಿ ಇದು. ನನ್ನ ಕಡೆ ಒಂದಿದೆ ಅಲ್ಲ, ಸೊ ಅದರಲ್ಲಿ ಇರೋವಂಥದ್ದು ಲಾಸ್ಟ್ ಪೀಸ್ ಫ್ರೆಂಡ್ಸ್ ಇದು. ನಾನೊಂದು ವೇರ್ ಮಾಡ್ಕೊಂಡಿದ್ದೆ, 2 ಪೀಸ್ ಇತ್ತು. ಒಂದು ನಾನು ತೊಗೊಂಡಿದ್ದೆ, ಒಂದು ಆಲ್ರೆಡಿ ಆರ್ಡರ್ ಇತ್ತು. ಸೊ ಇದರಲ್ಲಿ ಈ ಕಲರಲ್ಲಿ 3 ಕಲರ್ ಬುಕ್ ಆಗಿದಾವೆ. ಇನ್ನೊಂದು ಮೆರೂನ್ ಕಲರ್ ಒಳಗಾಗೈತೆ. ಸೊ ಒಂದು ಲೆಮನ್ ಯೆಲ್ಲೋ ಕಲರ್. ಇದು ಕ್ಯಾನ್ಸಲ್ ಆಗಿರೋದು ಮೆರೂನ್ ಕಲರಲ್ಲಿರೋದು. ಸೊ ಅದ್ರ ಕೆಲಸ ಮುಗಿದ್ದು. ಇನ್ನೂ ಒಂದು 4 ಇತ್ತು. ಒಟ್ಟಿನಲ್ಲಿ ಇವತ್ತು ಒಂದು 11 ದಿನ ಆರ್ಡರ್ ಇತ್ತು. ಸೊ ಲೇಬಲ್ ಡೌನ್ಲೋಡ್ ಆಗಿಲ್ಲ. 1-2 ಸಾರಿ ಶೋರ್ಟ್ ಔಟ್ ಆಗ್ಯಾವ, ಖಾಲಿ ಆಗ್ಯಾವ. ಅದನ್ನು ಕಳಿಸ್ಕೊಟ್ಟಿಲ್ಲ, ಅದನ್ನು ತರಿಸ್ಬೇಕು. ಒಂದು 2-3 ದಿವಸ ಆಗುತ್ತೆ. ಓಲ್ಡಲ್ಲಿ ಇಟ್ಟಿದ್ದೀನಿ. ಅದನ್ನು ಓಲ್ಡಲ್ಲಿ ಇರಲಿಲ್ಲ ಅಂದರೆ ಪೆನಾಲ್ಟಿ ಕಟ್ಟಬೇಕು. ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸ ಇರುತ್ತೆ ಮಿಶೋದಲ್ಲಿ. ಏನಾದರೂ ತಪ್ಪಿ ನಾವು ಏನಾದರೂ ಏನು ಮಾಡ್ತಾರೆ ಬಿಡು ಅಂತ ಅನ್ನೋಂಗಿಲ್ಲ. ಪೆನಾಲ್ಟಿ ಹಾಕ್ತಾರೆ, ಮತ್ತು ಇಲ್ಲಾಂದರೆ ಅಕೌಂಟೇ ಬ್ಲಾಕ್ ಮಾಡಿಬಿಡ್ತಾರೆ. ಆ ರೀತಿ ಮಾಡ್ತಾರೆ. ಅದೇನಾದರೂ ಸರಿಯಾಗಿ ಟೈಮ್ ಕಳಿಸ್ಕೊಡ್ಲಿಲ್ಲ ಅಂದರೆ. ಇವಾಗ ನೋಡಿ ಸಾರಿ ಇಲ್ಲ ನನಗೆ. 2 ಕ್ಯಾಟ್ಲಾಗನ್ನು ಅದನ್ನು ಟಿಕೆಟ್ ರೈಸ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದೀನಿ, ಪೇಮೆಂಟ್ ಹಾಕ್ಬಿಡಿ, 2 ಡೇಸ್ ಸ್ಟಾಕ್ ಮಾಡ್ತೀನಿ ಅಂತ. ಗೊತ್ತಿಲ್ಲ, ಪೆನಾಲ್ಟಿ ಹಾಕಿದರೆ ಪೆನಾಲ್ಟಿ ಕಟ್ಟಬೇಕು. ಸಾರಿ ಇಲ್ಲಲ್ಲ, ನಮ್ಮದೇ ತಪ್ಪು. ಸಾರಿ ಆದಮೇಲೆ ಸ್ಟಾಕ್ ಔಟ್ ಅಂತ ಹಾಕಬೇಕಿತ್ತು. ಊರಾಗಲ್ಲ ಫ್ರೆಂಡ್ಸ್, ಇವತ್ತು ಊರಲ್ಲಿ ಜಾತ್ರೆ ಇತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಟಾಕ್ ಇಲ್ಲಿ ಕೂಡ ಹೋಗ್ಬಿಡ್ತು. ಹಾಗಾಗಿ ಸ್ಟಾಕ್ ಖಾಲಿ ಆಗಿತ್ತು. ಅದನ್ನು ನೆನಪಾಗಿಲ್ಲ ನನಗೆ. ಸ್ಟಾಕ್ ಖಾಲಿ ಆಗಿದ್ಮೇಲೆ ಸ್ಟಾಕ್ ಔಟ್ ಅಂತ ಹಾಕಬೇಕಿತ್ತು. ಅದನ್ನ ಹಾಕಲೇ ಇಲ್ಲ ನಾನು, ನೆನಪಾಗಿಲ್ಲ ಊರು ಜಾತ್ರೆ ಒಳಗೆ. ಇಲ್ಲ ಆಫ್ಲೈನಲ್ಲಿ ಹೋಗಿದ್ದು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂಥೇಳಿ. ಮಧ್ಯಾಹ್ನ 1 ಗಂಟೆ ಆಯಿತು ಫ್ರೆಂಡ್ಸ್. ಅಡುಗೆ ಮಾಡಬೇಕು. ಬೆಳಿಗ್ಗೆ ಅಡುಗೆ ಮಾಡಲಿಲ್ಲ. ಇನ್ನೇನಾದರೂ ಹುಗ್ಗಿ ಐತಿ ಇನ್ನೂ ಕೂಡ ಬೈತಾರೆ. 3 ಹೊತ್ತು ಹುಗ್ಗಿನೇ ಹಾಕ್ತೀನಿ. ಇನ್ನೊಂದು ಹುಗ್ಗಿ ಹಾಕಕತ್ತೀನಿ ಅಂತ ಅಂದಾಗ ಏನಾದರೂ ಮಾಡಬೇಕು. ಏನಾಯ್ತಮ್ಮ ಹೊಡೆದೆಯಾ? ಸೋಸ್ಬೇಕು. ಅದನ್ನು ಸೋಸ್ಬಿಟ್ಟು ಒಂದು ಸ್ವಲ್ಪ ಐಸ್ ಹಾಕೋದಕ್ಕೆ. ಬಿಸಿಲೈತೆ ಫ್ರೆಂಡ್ಸ್. ಇಲ್ಲೇ ನೋಡಿ, ಎಲ್ಲಿ ತೊಳ್ಕೊಂಡು ಚೂರು ಅವಾಗೆಲ್ಲ ಸ್ವಲ್ಪ ಕೊಡು, ಹಂಗೆ ಯಾಕೆ ಮಾಡ್ತೀಯ ಅಣ್ಣ ಗಡಿ. ನೀ ಚಾಕ್ಲೇಟ್ ಕೊಟ್ಟಿನ ಸಮಯ ಇವತ್ತು ನಮಗೆ. ಎಲ್ಲದ ಚಾಕ್ಲೇಟ್? ನಾವು ವಿಶ್ ಮಾಡಿದ್ದೀವಲ್ಲ, ನಮಗಾರ ಚಾಕ್ಲೇಟ್ ಕೊಟ್ಟಿಯ? ಥ್ಯಾಂಕ್ಸ್ ಹೇಳಂಗ ಹುಡುಕ್ತಿಯಪ್ಪ. ಹೆಂಗೆ ನೀ ಹಿಂಗಾದ್ರೆ? ಹೆಂಗೆ ನೀನು ಹಿಂಗಾದರೆ? ಕೊಬ್ಬರಿಗೆ ಬರುತ್ತೆ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ವಾವ್ ಸೂಪರ್, ವಾವ್ ಸೂಪರ್, ವಾವ್ ಸೂಪರ್. ಇದನ್ನ ಎಳ್ನೀರು ಏನದು? ಕೊಬ್ಬರಿ, ಎಳೆ ಕೊಬ್ಬರಿನ ಅದು. ಐಸ್ ಹಾಕ್ಬೇಕಿದೆ. ಐಸ್ ಇಲ್ಲ ಅದು.
ಐಸಿಗೆ ಇಟ್ಟಿಲ್ಲ. ಅದ್ರಾಗಿಂದ ಐಸ್ ಹಾಕ್ಬೇಡ, ಅದು ಫ್ರಿಜ್ ನೀರಿಂದ ಅಲ್ಲದು, ಇದು ಟ್ಯಾಬ್ ನೀರಿಂದ. ಅದ್ರ ಐಸ್ ಐತಿ, ಅದು ಐಸ್ ಅದಕ್ಕೆ ಹಾಕ್ಬೇಡ. ಇದು ಟ್ಯಾಬ್ ನೀರಿಂದ ಇಟ್ಟಿತ್ತು, ಅದು ಎದಕ್ಕೋ ಇಟ್ಟಿತ್ತು. ಅಕ್ಕಿ ತಟ್ಟೆ ಅದನ್ನು ಹಾಕ್ತಿರ್ತೀಯ. ಕೊಡು ನೀರು ಇಟ್ಟಿಲ್ಲ ಅನ್ಸುತ್ತೆ. ಶಿವ ನೀರು ತುಂಬಿಬಿಡುವ ಅಪ್ಪಾಜಿ, ಇಲ್ಲಿ ಫ್ರಿಜ್ ನೀರು ತುಂಬಿಬಿಡುವ ಒಂದು ಸ್ವಲ್ಪ ಕುಡಿಯಾಕ. ನೀರು ಚೆಲ್ಲಿ ಕಸ ಹಾಕೋಗ. ಕಸ ದಬ್ಬಿದ್ದೇಳು, ಕಸ ದಬ್ಬು ಹೇಳ ಮ್ಯಾಗ ಕೇಳು. ಟಾರ್ಚ್